ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಮ್ಯಾಂಗ್ಳೂರ್ ಸ್ಟೈಲ್ನಲ್ಲಿ ನೀರು ಪುಂಡಿ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿರೋದಂತ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದು ನೀರು ಪುಂಡಿ ಅಥವಾ ಒಗ್ಗರಣೆ ಪುಂಡಿ ಅಂತ ಹೇಳ್ತೇವೆ. ಇದು ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡೋದು. ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಇದಕ್ಕೆ ನಾನು ರೇಷನ್ ಅಕ್ಕಿ ಹೇಳ್ತೇವಲ್ಲ, ಕರ್ಸಾಂಬರ್ ಅಕ್ಕಿ, ಅದನ್ನು ನಾನಿಲ್ಲಿ 2.5 ಗ್ಲಾಸ್ನಷ್ಟು ತಗೊಂಡಿದ್ದೇನೆ, ಅಂದರೆ 2.5 ಪಾವ್ನಷ್ಟು. ನೋಡಿ, ಈ ಅಕ್ಕಿ ಪುಂಡಿಗೆಲ್ಲ ಮಾಡ್ತೇವಲ್ವ ಆ ಅಕ್ಕಿ. ಹಾಗೆ ಒಂದು ಅರ್ಧ ಗ್ಲಾಸ್ನಷ್ಟು ನಾನು ವೈಟ್ ರೈಸ್ ಅಂದರೆ ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ, ಸ್ವಲ್ಪ ಗಟ್ಟಿ ಬರಲಿಕ್ಕಾಗಿ. ಒಂದು ಟೋಟಲ್ ನಾನು 2.5 ಗ್ಲಾಸ್ನಷ್ಟು ರೇಷನ್ ಅಕ್ಕಿ ಅಂದರೆ ಪುಂಡಿ ಮಾಡ್ತೇವಲ್ಲ ಆ ಅಕ್ಕಿ, ಹಾಗೆ ಅರ್ಧ ಗ್ಲಾಸ್ನಷ್ಟು ವೈಟ್ ರೈಸ್. ಇಷ್ಟನ್ನು ಚೆನ್ನಾಗಿ ತೊಳಿಬೇಕು. ಆಮೇಲೆ ಒಂದು 5ರಿಂದ 6 ಗಂಟೆ ತನಕ ನೆನೆಸಬೇಕಾಗತ್ತೆ. ಆಮೇಲೆ 1 ಕಪ್ನಷ್ಟು ತೆಂಗಿನ ತುರಿ. ನೋಡಿ, ಮೊದಲಿಗೆ ಮಿಕ್ಸರ್ ಜಾರಿಗೆ ನಾವು ನೆನೆಸಿಟ್ಟ ಅಕ್ಕಿಯನ್ನು ಹಾಕಬೇಕು. ಇಲ್ಲಿ ಒಮ್ಮೆಲೆ ಆಗಲ್ವ, ಹಾಗೆ 2 ಬ್ಯಾಚ್ ಮಾಡಿ ನಾವು ಗ್ರೈಂಡ್ ಮಾಡಬೇಕು. ಹಾಗೆ ತೆಂಗಿನ ತುರಿ ಹಾಕಿ ನೀರು ಹಾಕಿ ಗ್ರೈಂಡ್ ಮಾಡಬೇಕು. ತುಂಬ ನೈಸಾಗಿ ಗ್ರೈಂಡ್ ಮಾಡುವ ಅವಶ್ಯಕತೆ ಇಲ್ಲ, ಸ್ವಲ್ಪ ತರಿ ಇರಬೇಕು. ನೋಡಿ, ಆಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ಆಮೇಲೆ ಈ ನಾವು ಗ್ರೈಂಡ್ ಮಾಡಿಟ್ವಲ್ಲ ಅದನ್ನು ಹಾಕಬೇಕು. ಒಮ್ಮೆ ಗ್ರೈಂಡ್ ಮಾಡಿ ಆಯ್ತಲ್ಲ, ಇನ್ನು ಸೆಕೆಂಡ್ ಬ್ಯಾಚ್ಗೆ ಉಳಿದ ಅಕ್ಕಿ ಹಾಗೆ ತೆಂಗಿನ ತುರಿ ಹಾಗೆ ಉಪ್ಪು ಹಾಕಿ ನೀರು ಹಾಕಿ ಗ್ರೈಂಡ್ ಮಾಡಬೇಕು. ಇದು ಕೂಡ ಹಾಗೆ ನೈಸ್ ಆಗುವ ಹಾಗೆಲ್ಲ ಸ್ವಲ್ಪ ಗರಿ ನೋಡಿ, ನೀವು ನೋಡ್ಬೋದು ವಿಡಿಯೋದಲ್ಲಿ. ಅದನ್ನು ಕೂಡ ಅದಕ್ಕೆ ಹಾಕಿ ಆ್ಯಡ್ ಮಾಡಬೇಕು. ಆಮೇಲೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಮೀಡಿಯಮ್ ಫ್ಲೇಮ್ ಇಟ್ಟು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಮಿಕ್ಸ್ ಮಾಡ್ತಾ ಮಾಡ್ತಾ ಬಿಸಿ ಆಗ್ತಾ ಬರುವಾಗ ಅದು ಗಟ್ಟಿ ಆಗ್ತಾ ಬರ್ತದೆ. ಗಟ್ಟಿ ಆಗ್ತಾ ಬರಬೇಕು, ಆಗ ನಮಗೆ ಪುಂಡಿ ಮಾಡಲಿಕ್ಕೆ ಈಸಿ ಆಗುತ್ತೆ. ನೋಡಿ, ಈ ಥರ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಈಗ ಆಲ್ಮೋಸ್ಟ್ ಗಟ್ಟಿ ಆಗ್ತಾ ಬಂದಿದೆ. ತುಂಬ ಗಟ್ಟಿ ಆದರೆ ನಮಗೆ ಪುಂಡಿ ಮಾಡಲಿಕ್ಕೆ ಈಸಿ ಆಗುತ್ತೆ. ಮೊದಲೆಲ್ಲ ಅರಿವ ಕಲ್ಲಲ್ಲಿ ಮಾಡ್ತಿದ್ರು, ಆಗ ಅದೇ ಸ್ವಲ್ಪ ಗಟ್ಟಿಯಾಗಿ ಬರುತ್ತಿದೆ. ಹೀಗಾಗಿ ನಾವು ಮಿಕ್ಸರ್ ಜಾರಲ್ಲಿ ಮಾಡ್ತಿರೋದ್ರಿಂದ ಈ ಥರ ಸ್ವಲ್ಪ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡ್ತಾ ಇರಬೇಕು ಗಟ್ಟಿ ಆಗಲಿಕ್ಕೆ. ನೋಡಿ, ಹೀಗೆ ಪುಂಡಿದು ಬ್ಯಾಟರ್ ರೆಡಿ ಆಗಿದೆ. ನೋಡಿ, ನಮಗೆ ನೀರು ಪುಂಡಿಗೆ ಸಣ್ಣ ಸಣ್ಣ ಪುಂಡಿ ಟೇಸ್ಟ್ ಆಗುತ್ತೆ. ನೋಡಿ, ಈ ಥರ ನಾನು ತೋರಿಸ್ತಿದ್ದೀನಿ. ನೀವು ಒಂದೇ ಕೈಯಲ್ಲಿ ಕೂಡ ಯೂಸ್ ಮಾಡ್ಬೋದು ಅಥವಾ 2 ಕೈ ಕೂಡ ಯೂಸ್ ಮಾಡಿ ಸಣ್ಣ ಸಣ್ಣ ಪುಂಡಿ ಮಾಡ್ಬೋದು. ನೋಡಿ, ನಾನು ತೋರಿಸ್ತಾ ಇದ್ದೀನಿ ಅಲ್ವಾ. ಇದು ಮ್ಯಾಂಗ್ಳೂರ್ ಸೈಡಲ್ಲಿ ಫೇಮಸ್ ರೆಸಿಪಿ. ನೀವು ಹೊಸದಾಗಿ ನೋಡಿದರೆ ಪ್ಲೀಸ್ ರೆಸಿಪಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ. ನೋಡಿ, ನಿಮಗೆ ಇದಕ್ಕಿಂತ ಸಣ್ಣ ಸೈಜಲ್ಲಿ ಕೂಡ ಮಾಡ್ಬೋದು. ನೋಡಿ, ಆಮೇಲೆ ಈ ಥರ ಮಾಡೋದಾದರೆ ಚೆನ್ನಾಗಿ ಕೈ ತೊಳೆದು ನಾವು ಮಿಡಲಲ್ಲಿ ಈ ಥರ ಬಾಲ್ ಶೇಪಲ್ಲಿ ಸಣ್ಣ ಸಣ್ಣ ಬಾಲ್ ಶೇಪಲ್ಲಿ ಮಾಡ್ಬೋದು. ನೋಡಿ, ಈಗ ಆಲ್ಮೋಸ್ಟ್ ಮಾಡಿದ್ದೇವೆ. ಉಳ್ದ ಹಿಟ್ಟನ್ನು ಸ್ವಲ್ಪ ಇಟ್ಟಿದ್ದೇವೆ, ನಮಗೆ ರೊಟ್ಟಿಗೆಲ್ಲ ಮಾಡ್ಬೋದು. ನೋಡಿ, ಆಮೇಲೆ ಒಂದು ಬಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ 1 ಸ್ಪೂನಷ್ಟು ನಾವು ಸಾಸಿವೆ ಹಾಕಬೇಕು. ಆಮೇಲೆ ನಾವು ಅದಕ್ಕೆ ಒಂದು 7ರಿಂದ 8 ಗ್ಲಾಸ್ನಷ್ಟು ನೀರು ಹಾಕಬೇಕಾಗತ್ತೆ. ಯಾಕಂದರೆ ಪುಂಡಿ ಜಾಸ್ತಿ ಇದ್ದರೆ ನೀರು ಜಾಸ್ತಿ ಹಾಕಬೇಕಾಗತ್ತೆ, ಪುಂಡಿ ಕಮ್ಮಿ ಇದ್ದರೆ ಸ್ವಲ್ಪ ಕಮ್ಮಿ ಹಾಕಬೇಕು. ನೋಡಿ, ಆಮೇಲೆ ಇಲ್ಲಿ 4 ಸ್ಪೂನಷ್ಟು ನಾನು ಸಕ್ಕರೆ ಹಾಕಿದ್ದೇನೆ. ನೀವು ಬೆಲ್ಲ ಬೇಕಿದ್ರೆ ಯೂಸ್ ಮಾಡ್ಬೋದು, ಬಟ್ ನೀರು ಪುಂಡಿಗೆ ಸಕ್ಕರೆ ಹಾಕಿದರೆ ಟೇಸ್ಟ್ ಜಾಸ್ತಿ. ಹಾಗೆ ಸ್ವಲ್ಪ ಉಪ್ಪು ಹಾಕಬೇಕು. ನೋಡಿ, ಅದು ನೀರು ಬಾಯ್ಲ್ ಆಗ್ತಾ ಬರುವಾಗ ನಾವು ಪುಂಡಿ ಮಾಡಿ ಇಟ್ಟಿದ್ವಲ್ಲ ಅದನ್ನು ಹಾಕಬೇಕು. ನೋಡಿ, ಎಲ್ಲ ಪುಂಡಿ ಹಾಕಿದ ಮೇಲೆ 1ರಿಂದ 2 ನಿಮಿಷದ ತನಕ ಏನು ಮಿಕ್ಸ್ ಮಾಡಬೇಡಿ, ಯಾಕಂದರೆ ಅದು ಅಂಟುತ್ತದೆ ಇಲ್ಲದ್ರೆ. ಆಮೇಲೆ 1ರಿಂದ 2 ನಿಮಿಷ ಆದಮೇಲೆ ನೋಡಿ ಸ್ವಲ್ಪ ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ತಾ ಬರಬೇಕು. ನೋಡಿ, ಈಗ ನೀರು ಟೈಪ್ ಇದೆಯಲ್ಲ, ಇನ್ನು ಬಿಸಿ ಬಿಸಿ ಆಗ್ತಾ ಬರುವಾಗ ಸ್ವಲ್ಪ ಗಟ್ಟಿ ಗಟ್ಟಿ ಆಗ್ತಾ ಬರುತ್ತೆ. ಟೋಟಲ್ ಇದಕ್ಕೆ 20 ನಿಮಿಷದಷ್ಟು ಟೈಮ್ ಬೇಕಾಗತ್ತೆ ಬೇಯಲಿಕ್ಕೆ. ಲಿಡ್ ಇಷ್ಟೇ ಕ್ಲೋಸ್ ಮಾಡಿ, ಫುಲ್ ಕ್ಲೋಸ್ ಮಾಡಬೇಡಿ, ಯಾಕಂದರೆ ಅದು ನೀರು ಅದರಲ್ಲಿ ಅದಕ್ಕೆ ಬೀಳತ್ತಲ್ವ, ಹಾಗಾಗಿ. ಇಲ್ಲಾಂದರೆ ಓಪನ್ ಇಟ್ಟು ಬೇಯಿಸಿ. ನೋಡಿ, ಈಗ ಬಾಯ್ಲ್ ಆಗ್ತಾ ಇದೆ. ಇನ್ನೂ ಸಹ ಬಾಯ್ಲ್ ಆದರೆ ನೋಡಿ ಈ ಥರ ಒಳ್ಳೆ ಬೆಂದರೆ ಈ ಥರ ಗಟ್ಟಿ ಆಗುತ್ತೆ. ನೋಡಿ, ನೀರು ನೀವು ನೋಡ್ಬೋದು ದಪ್ಪ ಆಗಿದೆ. ಇದು ಸಖತ್ ಟೇಸ್ಟ್ ಆಗಿರುತ್ತೆ ಈ ರೆಸಿಪಿ. ಒಮ್ಮೆ ಟ್ರೈ ಮಾಡಿ. ನೀವೆಲ್ಲಿ ಸಕ್ಕರೆ ಬದಲು ಬೆಲ್ಲ ಬೇಕಿದ್ದರೂ ಯೂಸ್ ಮಾಡ್ಬೋದು. ಇದಕ್ಕೆ ನೀರು ಪುಂಡಿ ಕೂಡ ಹೇಳ್ತಾರೆ, ನೀರುಂಡೆ ಕೂಡ ಹೇಳ್ತಾರೆ, ಅಥವಾ ಒಗ್ಗರಣೆ ಪುಂಡಿ ಸಹ ಹೇಳ್ತಾರೆ. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.